ಹಿರಿಯ ಕಲಾವಿದರಿಗೆ ಆರ್ಥಿಕ ನೆರವನ್ನು ನೀಡುವ ಮುಖಾಂತರವಾಗಿ ಸಮಾಜಮುಖಿಯಾಗಿ ಸ್ನೇಹಿತರು ಬಂಧು ಬಳಗದವರೊಂದಿಗೆ ಹುಟ್ಟುಹಬ್ಬ ಆಚರಿಸಿದ ಕೆಸಿಎಂ ಲಾಜಿಸ್ಟಿಕ್ಸ್ನ ಸಂಸ್ಥಾಪಕರಾದ ಕೆಸಿಎಂ ನಾಗೇಶ್ರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ವಾಗಟ ಗ್ರಾಮದ ಕೆಸಿಎಂ ಲಾಜಿಸ್ಟಿಕ್ಸ್ನ ಸಂಸ್ಥಾಪಕರಾದ ನಾಗೇಶ್ರವರು ತಮ್ಮ ಹುಟ್ಟುಹಬ್ಬವನ್ನು ಸಮಾಜಮುಖಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿದ್ದು ಹೊಸಕೋಟೆ ತಾಲೂಕು ಕಲಾವಿದರ ಕ್ಷಣಾಭಿವೃದ್ಧಿ ಸಂಘದ ಹಿರಿಯ ಸಲಹೆಗಾರರಾದ ತೌಟಳ್ಳಿಯ ಎಸ್ ಮುನ್ರಾಜು ಭಾಗವತರವರಿಗೆ ಆರ್ಥಿಕ ನೆರವನ್ನು ನೀಡುವ ಮುಖಾಂತರವಾಗಿ ಹುಟ್ಟುಹಬ್ಬವನ್ನು ಸ್ನೇಹಿತರು ಬಂಧು ಬಳಗದವರು ಹಿತೈಷಿಗಳು ಅಭಿಮಾನಿಗಳೊಂದಿಗೆ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡಿದ್ದಾರೆ. ಇನ್ನು ವಾಗಟ ಗ್ರಾಮದಲ್ಲಿರುವ ತಮ್ಮ ನಿವಾಸದ ಬಳಿ ಕುಟುಂಬ ವರ್ಗದವರು ಬಂಧು ಬಳಗದವರು ಸ್ನೇಹಿತರು ಕೆಸಿಟಿಎನ ರಾಜ್ಯಾಧ್ಯಕ್ಷರಾದ ಮುನಿಕೃಷ್ಣ ರೆಡ್ಡಿಯವರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ನಿವೃತ್ತ ಎಎಸ್ಐ ಗಂಗಾಧರ್ ಅವರು ಸೇರಿ ಕೆಸಿಟಿಎ ಮತ್ತು ಕೆಸಿಎಂ ಲಾಜಿಸ್ಟಿಕ್ಸ್ನ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ನಾಗೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಇಸ್ಮಾಯಿಲ್ ಇಲ್ಲೇ ನನ್ನೇ ನೋಡ್ರಿ. ಇಸ್ಮಾಯಿಲ್ ಮಾಲೀಕರಾಗಿರ್ತಕ್ಕಂಥ ನಾಗೇಶ್ ಅವರ ಹುಟ್ಟುಹಬ್ಬ ಇವತ್ತು. ಅವರು ಹುಟ್ಟುಹಬ್ಬನ ದುಂದುವೆಚ್ಚ ಮಾಡಿ ಆಡಂಬರ ಮಾಡಿ ಅದು ಮಾಡ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ರು ಕೂಡ ಅವರ ಸ್ನೇಹಿತರು ಅವರ ಅಭಿಮಾನಿಗಳು ಇಲ್ಲ ನಾವು ಒಂದು ಹುಟ್ಟುಹಬ್ಬಕ್ಕೆ ಶುಭ ಕೋರಬೇಕು ಅಂತೇಳಿ ಒಂದು ಹುಟ್ಟುಹಬ್ಬದ ಸಭೆನ ಸಮಾರಂಭನ ಆಯೋಜಿಸಿದ್ದಾರೆ. ಆದರೂ ಕೂಡ ಅವರು ಸಮಾಜಕ್ಕೆ ಏನೊಂದು ಮಾದರಿ ಆಗಬೇಕು, ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹುಟ್ಟುಹಬ್ಬನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಟೋಟಲಿ ಮುನ್ರಾಜ್ ಭಾಗವತರವರು ಅವ್ರಿಗೆ ಇವತ್ತು ಇವರು ಹುಟ್ಟುಹಬ್ಬದ ಮುಖಾಂತರವಾಗಿ ಒಂದು ವಾದ್ಯ ಪರಿಕರವನ್ನು ಖರೀದಿ ಮಾಡಲಿಕ್ಕೆ ಒಂದು ಆರ್ಥಿಕ ನೆರವನ್ನು ಅಳಿಲು ಸೇವೆ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ಒಂದು ಕಲೆ ಕೂಡ ಉಳಿಬೇಕು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾಗೇಶ್ ಅವರು ಈ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೂಡ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅವರು ಹೆಚ್ಚೆಚ್ಚು ಸಮಾಜಮುಖಿಯಾಗಿ ಸಮಾಜಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸೇವೆಗಳನ್ನು ಮಾಡಲಿ, ಇನ್ನೂ ಕೂಡ ಬೇರೆ ಜನಗಳಿಗೆ ಯುವಕರಿಗೆಲ್ಲ ಮಾದರಿ ಆಗೋ ರೀತಿಯಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿ, ಅವರ ಕೆಸಿಎಂ ಲಾಜಿಸ್ಟಿಕ್ಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ.